ಎಸ್ ಶಿವರಾಮ್ ಹೆಬ್ಬಾರ್ ಅವರು ಮತ್ತು ಎಸ್ ಟಿ ಸೋಮಶೇಖರ್ ಅವರು ಮೇರಾ ನಂಬರ್ ಕಬ್ಬ ಆಯೇಗ ಅಂತ ವೇಟ್ ಮಾಡ್ತಾ ಇದ್ರು. ಹೀಗಾಗಿ ಅವ್ರ ನಂಬರ್ ಇವತ್ತು ಬಂದಿದೆ. ಆದರೆ ಲಿಸ್ಟ್ ಅಲ್ಲಿ ಬಹಳ ಜನರ ನಂಬರ್ ಇದೆ. ಆ ನಂಬರ್ಗಳು ಯಾವಾಗ ಬರ್ತವೆ, ಆ ನಂಬರ್ಗಳು ಯಾರ್ಯಾರು ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಆದರೆ ಇವರಿಬ್ಬರ ಉಚ್ಚಾಟನೆಗೆ ಪ್ರಮುಖ ಕಾರಣ ಏನು, ಬನ್ನಿ ನೋಡೋಣ. ಕಳೆದ 1 ವರ್ಷದಿಂದ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ನಿರತರಾಗಿದ್ದರಂತೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಕೊಟ್ಟಿದ್ರು. ವಿಪ್ ಉಲ್ಲಂಘಿಸಿ ರಾಜ್ಯಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವಿರುದ್ಧವೇ ಮತ ಚಲಾವಣೆ ಮಾಡಿದ್ರು. ಪಕ್ಷದ ಅಧಿಕೃತ ಕಾರ್ಯಕ್ರಮ ಮತ್ತು ಸಭೆಗಳಿಗೆ ಗೈರು ಹಾಜರಾಗ್ತಾ ಇದ್ರು. ವಕ್ಫ್ ಮತ್ತು ಕಾಂಗ್ರೆಸ್ ವಿರುದ್ಧದ ಯಾವುದೇ ಪ್ರತಿಭಟನೆಗಳಲ್ಲಿ ಇವರಿಬ್ಬರು ಭಾಗವಹಿಸ್ತಾ ಇರಲಿಲ್ಲ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ನಾಯಕರ ಜೊತೆಗೆ ನಿರಂತರವಾದಂತಹ ಸಂಪರ್ಕದಲ್ಲಿದ್ದರು. ಪಕ್ಷ ಹಾಗೂ ನಾಯಕರ ವಿರುದ್ಧ ಅತಿರೇಕದ ಹೇಳಿಕೆ ಕೊಡ್ತಾ ಇದ್ರು. ಅದು ಎಸ್ ಟಿ ಸೋಮಶೇಖರ್ ಅವರು ಅಂತೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರನ್ನ ಅವಳು ಇವಳು ಅಂತ ಸಿಂಗುಲರ್ ಆಗಿ ಮಾತಾಡುವಂತಹ ಲೆವೆಲ್ಗೆ ಹೋಗಿದ್ರು. ಕದ್ದು ಮುಚ್ಚಿ ಕಾಂಗ್ರೆಸ್ ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗ್ತಾ ಇದ್ರು. ಶಿಸ್ತು ಸಮಿತಿ ಕೊಟ್ಟಿದ್ದ ನೋಟಿಸ್ಗೆ ಡೋಂಟ್ ಕೇರ್ ಅಂತ ಕ್ಯಾರೆ ಅಂತ ಇರಲಿಲ್ಲ. ಎಷ್ಟು ಸರಿ ಎಚ್ಚರಿಕೆ ಕೊಟ್ಟರೂ ಕೂಡ ತಪ್ಪು ತಿದ್ದುಕೊಳ್ಳುತ್ತಿರಲಿಲ್ಲ ಅನ್ನೋದು ಇವ್ರ ಮೇಲೆ ಇರುವಂತಹ ಟಾಪ್ 10 ರೀಸನ್ಸು. ತುಂಬ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತೂ ಅಲ್ಲ. ಹೆಂಗೆ ಇತ್ತು ಅಂತಂದರೆ ಬಿಜೆಪಿ ಅವ್ರಿಗೆ ನಿಜಕ್ಕೂ ಕೂಡ ಏನಾದರೂ ಇದೆಯಾ ಇಲ್ವಾ, ಆದಿ ಬೀದಿಯಲ್ಲಿ ಅವರು ನನ್ನನ್ನು ಯಾವಾಗ ಉಚ್ಚಾಟನೆ ಮಾಡ್ತೀರಿ ಅಂತ ಕೇಳಿದರೂ ಕೂಡ ಇವರೇನು ಮಾಡ್ತಾ ಇಲ್ವಲ್ಲ ಅಂತ ಮಾತಾಡ್ಕೊಳ್ಳೋ ಲೆವೆಲಿಗೆ ಹೋದ್ಮೇಲೆ ಈಗ ಉಚ್ಚಾಟನೆ ಮಾಡಿದ್ದಾರೆ. ಇದಕ್ಕೆ ಎಸ್ ಟಿ ಸೋಮಶೇಖರ್ ಅವರು ಏನು ರಿಯಾಕ್ಟ್ ಮಾಡಿದ್ದಾರೆ, ಬನ್ನಿ ನೋಡೋಣ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಇವತ್ತು ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ ಟಿ ಸೋಮಶೇಖರ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಅದು 6 ವರ್ಷಗಳ ಕಾಲ. ಇದೀಗ ಸ್ವತಃ ನಮ್ಮ ಜೊತೆ ಶಾಸಕರಾದಂತಹ ಎಸ್ ಟಿ ಸೋಮಶೇಖರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಇವತ್ತು 6 ವರ್ಷಗಳ ಕಾಲ ನಿಮ್ಮನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿರುವಂಥದ್ದು, ಏನು ನಿರೀಕ್ಷೆ ಮಾಡಿದ್ರಾ ಇದನ್ನ ಅಂತ? 100% ನಿರೀಕ್ಷೆ ಮಾಡಿದ್ದೆ. ಸಸ್ಪೆಂಡ್ ಮಾಡ್ಬೋದು, ಇಲ್ಲ 6 ವರ್ಷ ಉಚ್ಚಾಟನೆ ಮಾಡ್ಬೋದು ಅಂತೇಳಿ. ಬಟ್ ತಡವಾಗಿದ್ದರೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ 6 ವರ್ಷಗಳ ಕಾಲ ಎಕ್ಸ್ಪೆಲ್ ಮಾಡುವ ಮುಖಾಂತರ ನನಗೂ ಫ್ರೀ ಮಾಡಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಕ್ಸ್ಪೆಲ್ ಮಾಡ್ತಕ್ಕಂಥದ್ದು ಯಾರ್ಯಾರು ಕೈ ಹಾಕಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳ್ತೇನೆ. ಸರ್, ಈಗ ನೀವು ಮೊದಲು ಕಾಂಗ್ರೆಸ್ಸಲ್ಲಿ ಇದ್ರಿ, ತದನಂತರ ಬಿಜೆಪಿಗೆ ಬಂದ್ರಿ. ಬಿಜೆಪಿಗೆ ಬಂದ ನಂತರ ಪಕ್ಷ ಸಂಘಟನೆ ವಿಚಾರವಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅಂದರೆ ಮೈಸೂರು ಉಸ್ತುವಾರಿ ಕೂಡ ಆಗಿದ್ರಿ ನೀವು. ಆ ಒಂದು ಕಾಲದಲ್ಲಿ ಸಾಕಷ್ಟು ಸಂಘಟನೆ ಮಾಡುವಂತಹ ಕೆಲಸ ಮಾಡಿದರೆ ಎಲ್ಲೋ ಒಂದು ಕಡೆ ಇದೆಲ್ಲವನ್ನ ಕೂಡ ಬಿಜೆಪಿ ಹೈಕಮಾಂಡ್ ಲೆಕ್ಕಕ್ಕೆ ಇಡಲಿಲ್ವಾ ಅಂತ? ನಾನು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಅಸಮಾಧಾನ ಆಗಿದೆ ಅಂತ ಕಾರಣದಿಂದ ನಾನು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ದು. ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ನನ್ನನ್ನು ಸಹಕಾರ ಮಂತ್ರಿ ಮಾಡಿದ್ರು. ಓಕೆ, ಇನ್ನು ಡಿ ಕೆ ಶಿವಕುಮಾರ್ ಅವರು ಮತ್ತು ಎಸ್ ವಿಜೇಂದ್ರ ಅವರು, ಸಿ ಟಿ ರವಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬನ್ನಿ ಅವ್ರೇನು ಹೇಳಿದ್ದಾರೆ ಕೇಳೋಣ. ರಾಜ್ಯದಲ್ಲೂ ಸಹ ನಮ್ಮ ಕೋರ್ ಕಮಿಟಿನೂ ಕೂಡ ಹಲವಾರು ಬಾರಿ ಚರ್ಚೆ ಮಾಡಿ ಕೇಂದ್ರಕ್ಕೂ ಕೂಡ ನಾವು ಒತ್ತಾಯ ಮಾಡಿದ್ವಿ. ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದಂಥ ಸಂದರ್ಭದಲ್ಲಿ ಬಿ ಜೆ ಪಿಯ ಕೇಂದ್ರದ ಶಿಸ್ತು ಸಮಿತಿ ಶಿವರಾಮ್ ಹೆಬ್ಬಾರ್ ಶಾಸಕರನ್ನು 6 ವರ್ಷಗಳ ಕಾಲ ಅಮಾನತನ್ನು ಮಾಡಿರ್ತಕ್ಕಂಥದ್ದು. ಇದೇ ನಿರ್ಧಾರವು ಕೂಡ ಎಸ್ ಟಿ ಸೋಮಶೇಖರ್ ಅವರ ವಿಚಾರದಲ್ಲೂ ಕೂಡ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಎಸ್ ಟಿ ಸೋಮಶೇಖರ್ ಆಗಲಿ ಹೆಬ್ಬಾರ್ ಆಗಲಿ ಅವ್ರ ಪಾರ್ಟಿ ತಗೊಂಡಿದ್ದಾರೆ. ಅವರಿಬ್ರು ಏನ್ ವಿಧಾನಸೌಧದಲ್ಲಿ ಅದನ್ನ ರೇಪ್ ಮಾಡಿದ್ವಲ್ಲ, ರೇಪ್ ಮಾಡಿದ್ವಲ್ಲ, ಅವರಿಬ್ರು ಯಾರು ಏಡ್ಸ್ ಚುಚ್ಚಕ್ ಹೋಗಿರ್ಲಿಲ್ವಲ್ಲ, ಹೋಗಿದ್ದಲ್ಲ, ಒತ್ತುಗಳೆಲ್ಲ ಮಡಿಕೊಳ್ಳಿ ನಡೀಲಿ. ನಮ್ ಸಹಮತ ಆಯ್ತು. ಯಾರ ಪಕ್ಷಕ್ಕೆ ದ್ರೋಹ ಬಂದಿದ್ದಾರೆ ಅವ್ರ ಬಗ್ಗೆ ಕೇಂದ್ರ ನಮ್ಮ ನಾಯಕರು ಏನ್ ಕ್ರಮ ತೆಗೆದುಕೊಂಡು ಅದಕ್ಕೆ ಪೂರ್ತಿಯಾಗಿ ವಿರುದ್ಧ ವೋಟ್ ಹಾಕಿದ್ರು ಏನೂ ಆಕ್ಷನ್ ಆಗಲ್ಲ ಅಂದ್ರೆ ಅದು ಒಂದು ಕೆಟ್ಟ ಸಂದೇಶ. ತಡವಾಗಿ ಆದರೂ
ಪಕ್ಷದ ಪಾರ್ಲಿಮೆಂಟ್ರಿ ಬೋರ್ಡು ಶಿಸ್ತು ಸಮಿತಿ ಒಳ್ಳೆ ನಿರ್ಣಯ ತೆಗೆದುಕೊಂಡಿದೆ. ಇಂಥ ನಿರ್ಣಯ ಯಾವತ್ತೂ ಆಗಬೇಕಾಗಿತ್ತು. ಯಾರು ತಪ್ಪು ಮಾಡಿದ್ರು ತಪ್ಪೇ ಅನ್ನುವ ಸಂದೇಶ ನಾಯಕರುಗಳಿಗೂ ಹೋಗಬೇಕು, ಕಾರ್ಯಕರ್ತರಿಗೂ ಹೋಗಬೇಕು. ಎಸ್ ಟಿ ಸೋಮಶೇಖರ್ ಆಗ್ಲಿ ಹೆಬ್ಬಾರ್ ಆಗ್ಲಿ ಅವ್ರ ಪಾರ್ಟಿ ತಗೊಂಡಿದ್ದಾರೆ. ಅವರಿಬ್ರು ಏನ್ ವಿಧಾನಸೌಧ ಯಾರು ರೇಪ್ ಮಾಡಿದ್ವಲ್ಲ. ಎಸ್, ಆಲ್ ರೈಟ್. ಅವ್ರೇನು ರೇಪ್ ಮಾಡಿದಾರಾ? ರೇಪ್ ಮಾಡಿದವ್ರನ್ನೆಲ್ಲ ಇಟ್ಕೊಂಡಿದ್ದಾರೆ. ಅವ್ರೇನು ರೇಪ್ ಮಾಡಿದಾರಾ ಅಂತ ಡಿ ಕೆ ಶಿವಕುಮಾರ್ ಅವರು ಇವರಿಬ್ಬರ ಉಚ್ಚಾಟನೆಗೆ ರಿಯಾಕ್ಟ್ ಮಾಡಿದ್ದಾರೆ. ಆಲ್ ರೈಟ್, ಈ ಕುರಿತಂತೆ ಮಾತಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ JDS ವಕ್ತಾರರಾದಂತಹ ಅಶ್ವಿನ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು BJPಯಿಂದ ಲೋಹಿತ್ ಅವರು ಜಾಯ್ನ್ ಆಗಿದ್ದಾರೆ. ಲೋಹಿತ್ ಅವರೇ, ತಮಗೂ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರಾದಂತಹ ನಟರಾಜ್ ಗೌಡರು ಜಾಯ್ನ್ ಆಗಿದ್ದಾರೆ. ನಟರಾಜ್ ಗೌಡ್ರೆ, ತಮಗೂ ಸ್ವಾಗತ. ಇನ್ನು ಆಮ್ ಆದ್ಮಿ ಪಾರ್ಟಿಯಿಂದ ಶಶಿಧರ್ ಆರಾಧ್ಯ ಅವರು ಜಾಯ್ನ್ ಆಗಿದ್ದಾರೆ. ಶಶಿಧರ್ ಅವರೇ, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಲೋಹಿತ್ ಅವರೇ, ತುಂಬ ಲೇಟ್ ಆಯ್ತಲ್ಲ? ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ ಅದರದೇ ಆದಂತ ಒಂದು ಶಿಸ್ತಿದೆ. ಶಿಸ್ತಿಗೆ ಅದೇ ಶಿಸ್ತಿರೋದಕ್ಕೆ ಲೇಟ್ ಆಯ್ತು ಅಂದಿದ್ದು. ಬೇರೆ ಪಕ್ಷದಲ್ಲಾದ್ರೆ ಆ ಶಿಸ್ತು, ನಿಮ್ ಪಕ್ಷ ಶಿಸ್ತಿನ ಪಕ್ಷ, ಪಾರ್ಟಿ ವಿತ್ ಡಿಫರೆನ್ಸ್. ಸೊ ಹಂಗಾಗಿ ತುಂಬಾ ಲೇಟ್ ಆಯ್ತು ಅಂದೆ. ಇಲ್ಲ, ನಾವು ಕಾಯ್ದು ನೋಡಿದ್ವಿ ಅವ್ರು ಏನಾದ್ರು ಬದಲಾವಣೆ ಆಗ್ತಾರ, ತಿದ್ಕೊಳ್ತಾರ ಅಂತೇಳಿ ಅವಕಾಶ ಮಾಡಿಕೊಡ್ತು ಪಾರ್ಟಿ ಅವರಿಗೆ. ಅವರು ಏನೋ ಅವರು ದುರ್ವರ್ತನೆ ಇದೆ ಅಥವಾ ಪಕ್ಷ ವಿರೋಧಿ ಚಟುವಟಿಕೆಗಳಿದೆ, ಯಾವುದೇ ರೀತಿ ಒಂದು ಪಕ್ಷದ ಒಂದು ಚಿಹ್ನೆಯಲ್ಲಿ ಗೆದ್ದಿ ಮುಂಚೆ ನಮ್ಮ ಸರ್ಕಾರದಂಥ ಸಂದರ್ಭದಲ್ಲಿ ಶಾಸಕರಾಗಿ ಎಲ್ಲ ರೀತಿಯಲ್ಲೂ ಅಧಿಕಾರ ಅನುಭವಿಸಿ ಈಗ ಸರ್ಕಾರ ತದನಂತರ ಬಂದಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಈಗ ಏನು ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅವರು ಈಗ ಬುದ್ಧಿ ಬಂತ ನಿಮ್ಗೆ? ಅಲ್ಲ, ನಾವು ಒಂದಿಷ್ಟು ಈಗ ನಮ್ದು ರಾಷ್ಟ್ರೀಯ ಪಕ್ಷ, ಅದರದೇ ಆದಂತ ಒಂದು ಮಾನದಂಡಗಳಿರುತ್ತೆ. ಈಗ ಅವರಿಬ್ರು ಯಾರು, ಎಲ್ಲಿಂದ ಬಂದವರು ಅವರಿಬ್ರು? ಅವರು ಮೂಲತಃ ಕಾಂಗ್ರೆಸ್ನವರಿಂದ ಬಂದಾಗ ಅವಾಗ ಗೊತ್ತಾಗಿಲ್ವಾ ಅಧಿಕಾರ ಸ್ಥಾನಮಾನಕ್ಕೋಸ್ಕರ ಬರ್ತಾವ್ರೆ ಇವರು ಅಂತ? ಅಲ್ಲ, ಅದು ಗೊತ್ತಿದ್ರೂ ಸಹ ಆ ಸಂದರ್ಭಾನುಸಾರವಾಗಿ ನಾವು ಅವರು ಯಡಿಯೂರಪ್ಪ ಅವರ ಒಂದು ನಾಯಕತ್ವಕ್ಕೆ ಅವರು ಮನ್ನಣೆ ಕೊಟ್ಟು ಒಂದು ಕಾಂಗ್ರೆಸ್ ಪಕ್ಷದ ಅವರ ದುರಾಡಳಿತದ ವಿರುದ್ಧ ಒಂದು ಅವರಿಗೆ ಭಿನ್ನಾಭಿಪ್ರಾಯ ಇದ್ದಿದ್ರಿಂದ ಮುಕ್ತವಾಗಿ. ಹಾಗಾದ್ರೆ ಈಗ ವಿಜಯೇಂದ್ರ ಅವರ ಅಧಿಕಾರ ನಾಯಕತ್ವ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ, ಅವ್ರ ಅಪ್ಪನ ನಾಯಕತ್ವ ಇಷ್ಟ ಆಗಿತ್ತು, ಸನ್ಮಾನ್ಯ ಯಡಿಯೂರಪ್ಪನವರ ನಾಯಕತ್ವ ಇಷ್ಟ ಆಗಿತ್ತು, ಅದಕ್ಕೆ ಬಂದ್ರು. ವಿಜಯೇಂದ್ರ ಅವರ ನಾಯಕತ್ವ ಇಷ್ಟ ಆಗಿಲ್ಲ, ಅದಕ್ಕೆ ಹೋಗ್ತಿದ್ದಾರೆ. ಇಲ್ಲಿ ವಿಜಯೇಂದ್ರ ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ, ಅವ್ರದ್ದು ಇಲ್ಲಿ ಅಪ್ರಸ್ತುತ. ಯಾಕೆ ಅಂತಂದ್ರೆ ವಿಜಯೇಂದ್ರ ಅವರ ಜಾಗದಲ್ಲಿ ಯಾರೇ ಇದ್ರು ಸಹ ಅವ್ರು ಅದೇ ರೀತಿ ಅವ್ರು ಅಧಿಕಾರ ಇದ್ದಿದ್ ಕಡೆ ಹೋಗೋಂಥವ್ರು. ಅವರು ಸಕ್ಕರೆ ಇರೋ ಜಾಗದಲ್ಲಿ ಹೆಂಗೆ ಇರುವೆ ಹೋಗುತ್ತೆ, ಆ ಒಂದು ಮನಸ್ಥಿತಿ ಇರೋಂತ ಸಕ್ಕರೆ ಇದ್ದಾಗ ಬಂದಾಗ ನಿಮ್ಗೆ ಗೊತ್ತಾಗಿಲ್ಲ ಈ ಇರುವೆ ಸರಿ ಇಲ್ಲ, ನಾಳೆ ನಮ್ಮ ಹತ್ರ ಸಕ್ಕರೆ ಖಾಲಿ ಆಗೋಗ್ಬಿಟ್ರೆ ಬೇರೆ ಕಡೆ ಹೋಗ್ಬಿಡುತ್ತೆ ಅಂತ. ಏನ್ ಬದಲಾವಣೆ ಜಗದ ನಿಯಮ, ಆ ರೀತಿಯಲ್ಲಿ ಒಬ್ಬ ಮನುಷ್ಯ ಅಂದಾಗ ತಿದ್ಕೋಬಹುದು. ಒಂದು ನಮ್ಮ ಪಕ್ಷದ ವಿಚಾರ ಮತ್ತೆ ಸಿದ್ಧಾಂತ, ನಮ್ಮ ಪಕ್ಷದ ಅಧಿಕಾರ ಬರುವಾಗ ನೀವೇನಂತ ಭಾಷಣ ಹೊಡೆದ್ರಿ? ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಒಪ್ಪಿ, ನಮ್ಮ ನಾಯಕತ್ವವನ್ನ ಮೆಚ್ಚಿ, ಮೋದಿ ಎನ್ನುವಂತಹ ಒಂದು ಶಕ್ತಿಯನ್ನ ನಂಬಿ ಬರ್ತಾ ಇದ್ದಾರೆ ಅಂತಂದ್ರೆ ಈಗಲೂ ಅದೇ ಮೋದಿ ಅನ್ನುವಂತಹ ಶಕ್ತಿ ಇದೆ, ಅದೇ ತತ್ವ ಸಿದ್ಧಾಂತಗಳು ಇವೆ. ಇಲ್ಲದೆ ಇರೋದು ಒಂದೇ ಅಧಿಕಾರ ಅಷ್ಟೇ. ಸೊ ಅವೆಲ್ಲ ವೇಸ್ಟ್. ಹಂಗಾದ್ರೆ ಅದೆಲ್ಲ ಸುಳ್ಳು, ಸುಮ್ನೆ ಬಂದಿದ್ದವರು. ಆ ಸಂದರ್ಭದಲ್ಲಿ ಬಂದಂತದ್ದು 17 ಶಾಸಕರು ಬಂದ್ರು ಕಾಂಗ್ರೆಸ್ನ ತ್ಯಜಿಸಿ. ಬಟ್ 17ರಲ್ಲಿ ಇವರೊಂದು 2 ಜನ ಈ ರೀತಿ ವ್ಯತ್ಯಾಸ ಆಗಿದೆ. ಗಟ್ಟಿಯಾಗಿ ಉಳ್ಕೊಂಡಿದಾರಲ್ಲ ನಮ್ಮ ಹತ್ರ. ಅದು ಒಂದೊಂದು ನಂಬರ್ ಇಂಪಾರ್ಟೆಂಟ್ ಸರ್. ಹೌದು ಮೇಡಮ್, ಗಟ್ಟಿಯಾಗಿ ಎಲ್ರಿ ಉಳ್ಕೊಂಡಿದ್ದಾರೆ. ರೆಬಲ್ಸ್ಗಳು ಎಷ್ಟು ಜನ ಟಿಕೆಟ್ ಕೊಟ್ಟಿಲ್ಲ ಅಂತ ಒಂದಿಷ್ಟು ಜನ, ಎಷ್ಟು ಜನರನ್ನು ಉಚ್ಚಾಟನೆ ಮಾಡಿದ್ದೀರಿ ಗೊತ್ತಾ ನೀವು? ಲಿಸ್ಟ್ ಹೇಳ.